ಹೊಳಲ್ಕೆರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಟ ಚೇತನ್ ಅಹಿಂಸಾ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಶನಿವಾರ ಸಂಜೆ 4 ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಚಿತ್ರನಟ ಮತ್ತು ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಅವರು ಮಾತನಾಡಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಗಣಿಬಾಧಿತ ಪ್ರದೇಶದ ಸಮಸ್ಯೆಗಳನ್ನು ಹೋಗಲಾಡಿಸಿ ಇಲ್ಲಿನ ಜನರಿಗೆ ಆರೋಗ್ಯ ಪೂರಕ ಸೌಲಭ್ಯ ಮತ್ತು ಅಭಿವೃದ್ಧಿ ಕಲ್ಪಿಸಿಕೊಡಲು ಸಮಾನ ಮನಸ್ಕರ ಜತೆ ಚರ್ಚಿಸಿ ಸೂಕ್ತ ಹೋರಾಟ ತುಂಬಾ ಅಗತ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚಿಸಿ ನಿರ್ಮೂಲನೆ ಮಾಡಲು ರೈತರು, ಸಂಘಗಳು, ಕಾರ್ಮಿಕರು, ದಲಿತ, ಹಿಂದುಳಿದ, ಮಹಿಳಾ ಮಾಧ್ಯಮ ಸಂಘಟನೆಗಳು ಸಂಘಟಿತರಾಗಿ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ಳಲು ಹೋರಾಟ ಕೈಗೊಳ್ಳುವ ಅವಶ್ಯಕತೆ ಇದೆ. ನಮ್ಮ ತಂದೆ ಚಿತ್ರದುರ್ಗ ಜಿಲ್ಲೆಯವರಾಗಿದ್ದು, ಜಿಲ್ಲೆಯಲ್ಲಿರುವ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ ಇಲ್ಲಿನ ಜನರ ಉದ್ದೇಶವಾಗಿದೆ. ಅವರ ಜೊತೆಯಲ್ಲಿ ನಾನು ಭಾಗಿಯಾಗಬೇಕಿದೆ ಎನ್ನುವ ಹಂಬಲವಿದೆ. ಆಳುವ ಶಕ್ತಿಗಳ ವಿರುದ್ಧ ಸಂಘಟಕರಾಗಿ ಹೋರಾಟ ಮಾಡಿದಾಗ ಪರಿಹಾರ ಕಾಣಲು ಸಾಧ್ಯ. ನಮ್ಮ ಹೋರಾಟಗಳು ಕಾರ್ಯರೂಪಕ್ಕೆ ತರುವಂತಹ ಸರ್ಕಾರಗಳು ಮತ್ತು ಆಳುವ ಶಕ್ತಿಗಳು ನಮ್ಮ ನಿರ್ಲಕ್ಷಿಸಿದ್ದು ಕಂಡುಬಂದಲ್ಲಿ ಅವರ ಕುರ್ಚಿಗಳನ್ನು ಅಲುಗಾಡಿಸುವಂತಹ ಶಕ್ತಿ ನಮ್ಮದಾಗಬೇಕೆಂದು ಅವರು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಯುವ ಪ್ರಶಸ್ತಿ ಪುರಸ್ಕೃತ ಎ. ಚಿತ್ತಪ್ಪ, ರೈತ ಸಂಘದ ತಾಲೂಕು ಅಧ್ಯಕ್ಷ ರಂಗಸ್ವಾಮಿ, ಗಣಿಬಾಧಿತ ಸಮಸ್ಯೆಗಳ ನಿರ್ಮೂಲನಾ ಸಮಿತಿ ಅಧ್ಯಕ್ಷ ರಮೇಶ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅಜಯ್, ಅರಸನಘಟ್ಟ ನವೀನ್, ಅವಿನಟ್ಟಿ ಸುರೇಶ್, ಗಿಲ್ಕಿ ಮಧು, ನಾಗರಾಜ್, ರವಿ ಮಲಾಡಿಹಳ್ಳಿ, ಚೇತನ್ ಕಣಿವೆಹಳ್ಳಿ, ಪ್ರಸನ್ನ ಸೇರಿದಂತೆ ಹಲವರು ಹಾಜರಿದ್ದರು. ಈ ಮೈನಿಂಗ್ ಆಫೀಸ್ ಬಗ್ಗೆ ಒಂದು ರೀತಿ ಲೈಸೆನ್ಸ್ಗಳು ಇನ್ನೂ ಅನುಕೂಲ ಮಾಡಿಕೊಟ್ಟಿರೋ ಈ ವ್ಯವಸ್ಥೆ ಉಳುವವನೇ ಒಡೆಯ ಅನ್ನೋದು ಅಲ್ಲವೇ ಅಲ್ಲ, ಉಳ್ಳವನೇ ಒಡೆಯ ಅನ್ನೋದು ಈ ವ್ಯವಸ್ಥೆ ಆಗ್ತಾ ಇದೆ. ಅದರಿಂದ ನಮ್ಮ ರೈತರಿಗೂ ಬಹಳ ರೀತಿ ಕಷ್ಟ ಆಗ್ತಾ ಇದೆ. ಜನ ಸೇರಿದ್ರು ಕೂಡ ಈ ಆಳುವ ಶಕ್ತಿಗಳಿಗೆ ಅದನ್ನು ಮಾಡೋಕ್ಕೆ ಅದನ್ನು ಒಂದು ರೀತಿ ಕಾರ್ಯರೂಪಕ್ಕೆ ತರಕ್ಕೆ ಉದ್ದೇಶ ಇಲ್ಲ ಅಂದರೆ ಅವ್ರು ಮಾಡಲ್ಲ. ಆದರೆ ಯಾವಾಗ ಅವ್ರು ಮಾಡಿದ್ರು ಮಾಡ್ಬೋದು ಅಂದರೆ ಯಾವಾಗ ನಾವು ಕುರ್ಚಿ ಅಲ್ಲಾಡಿಸಿದಾಗ ಕೆಲಸಗಳು ಆಗ್ಬೋದು ಆಗೋ ಸಾಧ್ಯತೆಗಳಿರುತ್ತೆ. ಸೊ ಆ ಕುರ್ಚಿ ಅಲ್ಲಾಡಿಸೋ ಒಂದು ರೀತಿ ನಾವು ಪ್ರಾಮಾಣಿಕ ಪ್ರಯತ್ನ ಪಡಬೇಕು. ಅದನ್ನು ಪ್ರಯತ್ನ ಪಡಬೇಕು ಅಂದರೆ ಎಲ್ಲ ಚಳುವಳಿಗಳು ಒಗ್ಗಟ್ಟ, ನಮ್ಮ ರೈತ ಪರ, ಕಾರ್ಮಿಕ ಪರ, ದಲಿತ ಬಹುಜನ ಪರ, ಮತ್ತು ನಮ್ಮ ಭಾಳ ಮುಖ್ಯವಾಗಿ ಎಲ್ಲ ಒಂದು ಕನ್ನಡ ಪರ, ಪ್ರಾದೇಶಿಕ ಪರಿಸರದ ಬಗ್ಗೆ ಮಹಿಳಾ ಸಂಘಟನೆಗಳ ಜೊತೆ ಸೇರಿ ಮತ್ತು ಮಾಧ್ಯಮದವರ ಒಂದು ರೀತಿ ನ್ಯಾಯಯುತವಾದ ಒಂದು ವಾಚ್ ಡಾಗ್ ಮಾಧ್ಯಮದ ಕೆಲಸ ಭಾಳ ಮುಖ್ಯ ಆಗುತ್ತೆ. ಈ ದೃಷ್ಟಿಯಲ್ಲಿ ಮಾಡಿದ್ರೆ ನಾವು ಕೂಡ ಕರ್ನಾಟಕಕ್ಕೆ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳು ಆಗದೆ ನೋಡ್ಬೋದು, ಶಾಶ್ವತವಾದ ಪರಿಹಾರಗಳು ನಾವು ಕೂಡ ಕಾರ್ಯರೂಪಕ್ಕೆ ತರ್ಬೋದು. ಸೊ ಆ ರೀತಿಯ ಉತ್ತಮವಾದ ಕೆಲಸಗಳು ನನಗೆ ಮತ್ತೆ ಬರ್ತಾ ಇರ್ತೀವಿ. ಹೊಳಲ್ಕೆರೆಗೆ ಮತ್ತೆ ಚಿತ್ರದುರ್ಗ ಜಿಲ್ಲೆಗೆ ಬರ್ತಾ ಇರ್ತೀವಿ. ನಾವು ಸಮಸ್ಯೆಗಳನ್ನ ಚರ್ಚೆ ಮಾಡೋದ್ರ ಜೊತೆ ಆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹೆಂಗೆ ತರ್ಬೋದು ಅನ್ನೋದು ಮುಖ್ಯವಾದ ಕೆಲಸ ಆಗಬೇಕು. ಅದನ್ನು ನೀವೆಲ್ಲರ ಒಂದು ಸಿದ್ಧಾಂತದಡಿಯಲ್ಲಿ, ಒಂದು ವ್ಯಕ್ತಿ ಅಡಿಯಲ್ಲ, ಒಂದು ವ್ಯಕ್ತಿ ಕೇಂದ್ರಿತವಾಗಲ್ಲ, ಸಿದ್ಧಾಂತ ಕೇಂದ್ರಿತ. ಆ ಸಿದ್ಧಾಂತ ಕೇಂದ್ರಿತನೇ ಸಮ ಸಮಾಜ. ಆ ಸಮ ಸಮಾಜ ಅನ್ನೋದೇ ನಮ್ಮ ಸಂವಿಧಾನ ಪೀಠಿಕೆ ಹೇಳುತ್ತೆ ಅಂತ ಹೇಳಿ ಇವತ್ತು ಮತ್ತೆ ನಿಮ್ಮೆಲ್ಲರ ಜೊತೆ ಸೇರಿಕೆ, ಇಂಥ ಹಿರಿಯರು ವಿಚಾರವನ್ನು ಸಮಾಜಕ್ಕೆ ಅಪಾರ ಕೊಡುಗೆ ಕೊಟ್ಟಿರೋರು ಎಲ್ಲರ ಜೊತೆ ಹೊಳಲ್ಕೆರೆಯಲ್ಲಿ ನನಗೂ ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿದ್ರೆ ನಾನು ಧನ್ಯವಾದ ಹೇಳ್ತೀನಿ.